ನಮ್ಮ ಇಂದಿನ ಚರ್ಚೆಯ ವಿಷಯ ಒಬ್ಬ ವ್ಯಕ್ತಿಯ ಬಗ್ಗೆ. ತನ್ನದೇ ಜೀನಿಯಸ್ನಿಂದ ಜಗತ್ತಿಗೆ ಮಾರಕವಾದ ಆಯುಧಗಳನ್ನು ಕೊಟ್ಟು ಆಮೇಲೆ ಕೋಟ್ಯಾಂತರ ಹಣ ಗಳಿಸಿ ಅಹಂಕಾರದಿಂದ ಮೆರೆಯುತ್ತಿದ್ದ ವ್ಯಕ್ತಿ. ಆದರೆ ಅದೇ ಆಯುಧ ತನಗೆ ತಿರುಗುಬಾಣವಾದಾಗ ಅವನ ಇಡೀ ಪ್ರಪಂಚವೇ ತಲೆಕೆಳಗಾಗುತ್ತೆ. ಇದು ಬರೀ ಬದುಕುಳಿಯುವ ಕಥೆಯಲ್ಲ, ಬದಲಾಗಿ ಒಬ್ಬ ಮರ್ಚೆಂಟ್ ಆಫ್ ಡೆತ್ ಹೇಗೆ ಜಗತ್ತಿನ ರಕ್ಷಕನಾಗಲು ಹೊರಡುತ್ತಾನೆ ಅನ್ನೋದರ ಬಗ್ಗೆ. ಹೌದು, ಇಲ್ಲಿ ಮುಖ್ಯವಾಗಿ ನಾವು 3 ವಿಷಯಗಳನ್ನ ಗಮನಿಸಬೇಕು. 1, ತನ್ನದೇ ಸೃಷ್ಟಿಯಿಂದ ತೊಂದರೆಗೆ ಸಿಕ್ಕಿಕೊಳ್ಳುವ ಸೃಷ್ಟಿಕರ್ತನ ಕಥೆ. ಓ ಹೌದು. 2, ತಂತ್ರಜ್ಞಾನ ಅನ್ನೋದು ವರವೂ ಆಗಬಹುದು, ಶಾಪವೂ ಆಗಬಹುದು ಅನ್ನೋ ಸತ್ಯ. ಮತ್ತು ಕೊನೆಯದಾಗಿ, ಜವಾಬ್ದಾರಿ ಅನ್ನೋ ಪದಕ್ಕೆ ಹೊಸ ಅರ್ಥ ಕೊಟ್ಟ ಒಂದು ಆಕ್ಚುಲಿ ಐಕಾನಿಕ್ ಕ್ಷಣ. ಈ ಕಥೆಯ ತಿರುಳು ಇರೋದೇ ಈ 3 ಅಂಶಗಳಲ್ಲಿ. ಸರಿ, ಹಾಗಾದ್ರೆ ಮೊದಲನೇ ಅಂಶದಿಂದ ಶುರು ಮಾಡೋಣ. ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿ. ಕಥೆಯ ಆರಂಭದಲ್ಲಿ ಟೋನಿ ಸ್ಟಾರ್ಕ್ ಅಫ್ಘಾನಿಸ್ತಾನದಲ್ಲಿ ತನ್ನ ಹೊಸ ಜೆರಿಕೋ ಕ್ಷಿಪಣಿಯನ್ನ ಅಮೆರಿಕನ್ ಸೇನೆಗೆ ಪ್ರದರ್ಶಿಸ್ತಾನೆ. ಹೌದು, ಅವನಿಗೆ ಅದೊಂದು ದೊಡ್ಡ ಸಾಧನೆ, ಅಂದ್ರೆ ಒಂದು ಹೆಮ್ಮೆಯ ವಿಷಯ. ಖಂಡಿತ. ಅವನ ದೃಷ್ಟಿಯಲ್ಲಿ ಅವನು ಶಾಂತಿಯನ್ನ ತರ್ತಿದ್ದಾನೆ. ಅವನ ತತ್ವವೇನು ಅಂದ್ರೆ, ನಿಮ್ಮ ಹತ್ರ ಅತ್ಯಂತ ದೊಡ್ಡ ಆಯುಧ ಇದ್ರೆ ಯಾರು ನಿಮ್ಮ ಜೋಲಿಗೆ ಬರಲ್ಲ. ಅದೇ ಅವನ ಬಿಸ್ನೆಸ್ ಮಾಡೆಲ್. ಆದ್ರೆ ಕಥೆಯ ಅತೀ ದೊಡ್ಡ ವ್ಯಂಗ್ಯ ಶುರುವಾಗೋದೇ ಇಲ್ಲಿ. ಪ್ರದರ್ಶನ ಮುಗಿಸಿ ವಾಪಸ್ ಬರುವಾಗ ಅವನ ಮೇಲೆ ದಾಳಿಯಾಗುತ್ತೆ ಮತ್ತು ಅವನನ್ನು ಬಹುತೇಕ ಕೊಲ್ಲುವ ಆ ಬಾಂಬ್ ಮೇಲೆ ಸ್ಟಾರ್ಕ್ ಇಂಡಸ್ಟ್ರೀಸ್ ಅಂತ ಬರೆದಿರುತ್ತೆ. ಅವನದೇ ಆಯುಧದಿಂದ ಅವನಿಗೆ ಪೆಟ್ಟು. ಆ ಕ್ಷಣದಲ್ಲಿ ಅವನ ಮನಸ್ಸಲ್ಲಿ ಏನೆಲ್ಲ ಓಡಿರ್ಬೋದು? ತನ್ನ ಜಗತ್ತು ಎಷ್ಟು ಸುಳ್ಳಿನ ಮೇಲೆ ನಿಂತಿದೆ ಅಂತ ಅವನಿಗೆ ಅರಿವಾಗಿರ್ಬೇಕಲ್ವಾ? ಖಂಡಿತ. ಅದು ಅವನ ಆರಾಮದಾಯಕ ಜೀವನಕ್ಕೆ ಬಿದ್ದ ಮೊದಲ ದೊಡ್ಡ ಪೆಟ್ಟು. ಅಲ್ಲಿವರೆಗೂ ಯುದ್ಧ ಅನ್ನೋದು ಅವನಿಗೆ ಕೇವಲ ಒಂದು ಬಿಸ್ನೆಸ್, ಅಂಕಿಅಂಶಗಳ ಆಟ. ಹೌದು. ಆದ್ರೆ ಮೊದಲ ಬಾರಿಗೆ ಆ ಯುದ್ಧದ ನಿಜವಾದ ಮುಖವನ್ನ, ನೋವನ್ನ, ಭಯವನ್ನ ಅವನು ನೇರವಾಗಿ ಅನುಭವಿಸ್ತಾನೆ. ಅವನನ್ನು 10 ರಿಂಗ್ಸ್ ಅನ್ನೋ ಭಯೋತ್ಪಾದಕ ಗುಂಪು ಅಪಹರಿಸಿ ಒಂದು ಗುಹೆಯಲ್ಲಿ ಬಂಧಿಸಿಡುತ್ತೆ. ಆ ಗುಹೆಯಲ್ಲಿ ಅವನಿಗೆ ಇನ್ಸೆನ್ ಎಂಬ ಇನ್ನೊಬ್ಬ ಕೈದಿ ಸಿಗ್ತಾನೆ. ಆತನೇ ಅವನ ಪ್ರಾಣ ಉಳಿಸೋದು ಅಲ್ವಾ? ಹೌದು. ಆದ್ರೆ ಭಯೋತ್ಪಾದಕರು ಅವನ ಮುಂದೆ ಒಂದು ಬೇಡಿಕೆ ಇಡ್ತಾರೆ. ಅವರಿಗೋಸ್ಕರ ಒಂದು ಜೆರಿಕೋ ಕ್ಷಿಪಣಿಯನ್ನ ತಯಾರಿಸ್ಕೊಡ್ಬೇಕು ಅಂತ. ಹಳೆಯ ಟೋನಿ ಸ್ಟಾರ್ಕ್ ಆಗಿದ್ರೆ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಬಹುಶಃ ಅದನ್ನ ಮಾಡ್ತಿದ್ನೇನೋ. ಅದೇ ಕಥೆಯ ಪ್ರಮುಖ ತಿರುವು. ಅವನು ಯಾಕೆ ಮಾಡ್ಲಿಲ್ಲ ಅನ್ನೋದು ಮುಖ್ಯ. ಅದಕ್ಕೆ 2 ಕಾರಣಗಳಿವೆ. 1, ತನ್ನದೇ ಕಂಪನಿಯ ಆಯುಧಗಳು ಭಯೋತ್ಪಾದಕರ ಕೈಯಲ್ಲಿರುವುದನ್ನ ಕಣ್ಣಾರೆ ಕಂಡಿದ್ದ. ತನ್ನ ಸೃಷ್ಟಿ ಎಂಥ ವಿನಾಶಕ್ಕೆ ಕಾರಣವಾಗಿದೆ ಅನ್ನೋ ಅಪರಾಧಿ ಪ್ರಜ್ಞೆ ಅವನಲ್ಲಿ ಶುರುವಾಗಿತ್ತು. ಸರಿ. 2ನೆಯ ಮತ್ತು ಬಹುಮುಖ್ಯ ಕಾರಣ ಇನ್ಸೆನ್ ತನ್ನ ಕುಟುಂಬವನ್ನ ಸ್ಟಾರ್ಕ್ನಂತವರ ಆಯುಧಗಳಿಂದಲೇ ಕಳ್ಕೊಂಡಿದ್ದ. ಮೊದಲ ಬಾರಿಗೆ ಟೋನಿಗೆ ತನ್ನ ಆಯುಧಗಳಿಂದ ತೊಂದರೆಗೊಳಗಾದವರ ಮುಖ ಪರಿಚಯವಾಗುತ್ತೆ. ಆಗ ಅವನೊಳಗಿನ ಲೆಕ್ಕಾಚಾರ ಬದಲಾಗುತ್ತೆ. ಕೇವಲ ನಾನು ಬದುಕಬೇಕು ಅನ್ನೋದ್ರಿಂದ ನಾನಿದನ್ನ ನಿಲ್ಲಿಸ್ಬೇಕು ಅನ್ನೋ ಕಡೆಗೆ ಅವರ ಯೋಚನೆ ಹೊರಳುತ್ತೆ. ಹಾಗಾಗಿ ಕ್ಷಿಪಣಿ ನಿರ್ಮಿಸುವ ಬದಲು ಅವರು ತಮ್ಮನ್ನು ರಕ್ಷಿಸಿಕೊಳ್ಳಲು ಒಂದು ರಕ್ಷಾ ಕವಚವನ್ನು ನಿರ್ಮಿಸಲು ಶುರು ಮಾಡ್ತಾರೆ. ಇಲ್ಲಿ ನಮ್ಮ 2ನೇ ವಿಷಯಕ್ಕೆ ಬರೋಣ. ತಂತ್ರಜ್ಞಾನದ 2 ಮುಖಗಳು. ಹೌದು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆರ್ಕ್ ರಿಯಾಕ್ಟರ್. ಹೌದು, ಆರ್ಕ್ ರಿಯಾಕ್ಟರ್ ಈ ಕಥೆಯ ಹೃದಯ ಇದ್ದ ಹಾಗೆ, ಅಕ್ಷರಶಃ ಮತ್ತು ಸಾಂಕೇತಿಕವಾಗಿ ಕೂಡ. ನಿಜ. ಬಾಂಬ್ನ ಚೂರುಗಳು ಅವನ ಹೃದಯವನ್ನ ತಲುಪದಂತೆ ತಡೆಯಲು ಈ ಮಿನಿಯೇಚರ್ ಆರ್ಕ್ ರಿಯಾಕ್ಟರ್ ಬೇಕು. ಅದೇ ಸಮಯದಲ್ಲಿ ಅದು ಅವನ ರಕ್ಷಾ ಕವಚಕ್ಕೆ ಶಕ್ತಿ ನೀಡುವ ಮೂಲ. ಗಮನಿಸಿ, ಜಗತ್ತಿನ ಇಂಧನ ಸಮಸ್ಯೆಯನ್ನೇ ಬಗೆಹರಿಸಬಲ್ಲ ಒಂದು ಅದ್ಭುತ ಶುದ್ಧ ಶಕ್ತಿಯ ಮೂಲ ಅದು. ಆದ್ರೆ ಅದರ ಮೊದಲ ಉಪಯೋಗ ಆಗಿದ್ದು ಒಂದು ವಿನಾಶಕಾರಿ ಆಯುಧಕ್ಕೆ ಶಕ್ತಿ ತುಂಬಲು. ಇದು ಟೋನಿ ಸ್ಟಾರ್ಕ್ನ ವ್ಯಕ್ತಿತ್ವಕ್ಕೂ ಹಿಡಿದ ಕನ್ನಡಿ ಇದ್ದ ಹಾಗೆ ಅಲ್ವಾ? ಜಗತ್ತನ್ನ ಬದಲಾಯಿಸಬಲ್ಲ ಬುದ್ಧಿವಂತಿಕೆ ಅವನಲ್ಲಿದೆ, ಆದರೆ ಅಲ್ಲಿಯವರೆಗೂ ಅದನ್ನ ಅವನು ವಿನಾಶಕ್ಕೆ ಬಳಸ್ತಿದ್ದ. ಖಂಡಿತ. ಆ ಗುಹೆಯಲ್ಲಿ ಅವರು ನಿರ್ಮಿಸುವ ಮೊದಲ ಸೂಟ್ ಮಾರ್ಕ್ 1 ನೋಡಿ. ಅದು ನೋಡೋಕೆ ಸುಂದರವಾಗಿಲ್ಲ. ಇಲ್ವೇ ಇಲ್ಲ. ಅದನ್ನು ನಡೆಯೋ ನೀರಿನ ಹೀಟರ್ ತರ ಕಾಣುತ್ತೆ. ಯಾಕಂದ್ರೆ ಅದು ಹೀರೋ ಆಗೋಕೆ ಮಾಡಿದ್ದಲ್ಲ. ಅದು ಕೇವಲ ಬದುಕಿ ಉಳಿಯಲಿಕ್ಕಾಗಿ ಕಟ್ಟಿದ ಒಂದು ಯಂತ್ರ. ಅವನು ಯಾವ ಕ್ಷಿಪಣಿಗಳನ್ನ ಮಾರಲು ಬಂದಿದ್ದನೋ ಅದೇ ಕ್ಷಿಪಣಿಗಳ ಭಾಗಗಳನ್ನ ಕಿತ್ತು ತನ್ನ ಮೊದಲ ರಕ್ಷಾ ಕವಚವನ್ನ ನಿರ್ಮಿಸುತ್ತಾನೆ. ಅಂದ್ರೆ ತನ್ನ ಗತಕಾಲವನ್ನೇ ನಾಶ ಮಾಡಿ ಅದರಿಂದ ತನ್ನ ಭವಿಷ್ಯವನ್ನ ರೂಪಿಸ್ಕೊಳ್ತಾನೆ. ಆ ಪಲಾಯನದ ಸಮಯದಲ್ಲಿ ಇನ್ಸೆನ್ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಅದು ಟೋನಿಯ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಹೌದು, ಖಂಡಿತ.
ಅವನ ಬದುಕು ಈಗ ಇನ್ನೊಬ್ಬರ ತ್ಯಾಗದಿಂದ ಸಿಕ್ಕಿದ್ದು. ಹೌದು. ಅಲ್ಲಿಂದ ತಪ್ಪಿಸ್ಕೊಂಡು ಅಮೆರಿಕಾಗೆ ಬಂದ ತಕ್ಷಣ ಅವನು ಮಾಡುವ ಮೊದಲ ಕೆಲಸವೇ ಒಂದು ಪತ್ರಿಕಾಗೋಷ್ಠಿ. ಇದು ನಮ್ಮ ಮೂರನೆಯ ವಿಷಯಕ್ಕೆ ನಮ್ಮನ್ನ ಕರೆತರುತ್ತೆ, ಜವಾಬ್ದಾರಿಯ ಹೊಸ ಪರ್ವ. ಸರಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಅವನು ಸ್ಟಾರ್ಕ್ ಇಂಡಸ್ಟ್ರೀಸ್ ಇನ್ನು ಮುಂದೆ ಆಯುಧಗಳನ್ನ ತಯಾರಿಸುವುದಿಲ್ಲ ಅಂತ ಘೋಷಿಸ್ತಾನೆ. ಆ ನಿರ್ಧಾರ ಎಲ್ಲರಿಗೂ ಶಾಕ್ ಕೊಡುತ್ತೆ, ವಿಶೇಷವಾಗಿ ಅವನ ತಂದೆಯ ಪಾಲುದಾರ ಒಬೇದಿಯ ಸ್ಟೇನ್ಗೆ. ಸ್ಟೇನ್ಗೆ ಇದು ಬರೀ ಕೆಟ್ಟ ಬಿಸ್ನೆಸ್ ನಿರ್ಧಾರ ಅಲ್ಲ, ಅದೊಂದು ದ್ರೋಹದ ಹಾಗೆ ಕಾಣಿಸುತ್ತೆ. ಯಾಕಂದ್ರೆ ಸ್ಟೇನ್ ಹಳೆಯ ವ್ಯವಸ್ಥೆಯ ಪ್ರತಿನಿಧಿ, ಅವನಿಗೆ ಲಾಭ ಅಧಿಕಾರ ಮುಖ್ಯ. ಟೋನಿಯ ಈ ಹಠಾತ್ ಬದಲಾವಣೆ ಅವನ ಇಡೀ ಸಾಮ್ರಾಜ್ಯವನ್ನೇ ಅಲುಗಾಡಿಸುತ್ತೆ. ಹೌದು. ಇಲ್ಲಿಂದ ಕಥೆಯ ಸಂಘರ್ಷ ಸ್ಟಾರ್ಕ್ ವರ್ಸಸ್ ಭಯೋತ್ಪಾದಕರು ಅನ್ನೋದ್ರಿಂದ ಸ್ಟಾರ್ಕ್ ವರ್ಸಸ್ ತನ್ನದೇ ಪರಂಪರೆ ಅನ್ನೋ ಕಡೆಗೆ ತಿರುಗುತ್ತೆ. ಆ ಪರಂಪರೆಯ ಮುಖವೇ ಒಬದಿಯಾ ಸ್ಟೇನ್. ಕರೆಕ್ಟ್. ಟೋನಿ ತನ್ನ ಮನೆಯಲ್ಲಿ ಹೊಸ ಸುಧಾರಿತ ಸೂಟ್ ನಿರ್ಮಿಸುತ್ತಿದ್ದರೆ ಸ್ಟೇನ್ ರಹಸ್ಯವಾಗಿ ಟೋನಿಯ ಹಳೆಯ ವಿನ್ಯಾಸವನ್ನೇ ಬಳಸಿ ತನ್ನದೇ ಆದ ಒಂದು ದೈತ್ಯ ಸೂಟ್ ನಿರ್ಮಿಸಲು ಶುರು ಮಾಡ್ತಾನೆ. ಆದರೆ ಟೋನಿಗೆ ಶೀಘ್ರದಲ್ಲೇ ಗೊತ್ತಾಗುತ್ತೆ, ತಾನು ಆಯುಧ ತಯಾರಿಕೆ ನಿಲ್ಲಿಸಿದರೂ ಕಂಪನಿಯಿಂದ ಅಕ್ರಮವಾಗಿ ಮಾರಾಟ ಇನ್ನೂ ನಡೀತಿದೆ ಅಂತ. ಹೌದು. ಇನ್ಸೆನ್ನ ಊರಿನ ಮೇಲೆ ತನ್ನದೇ ಕಂಪನಿಯ ಆಯುಧಗಳಿಂದ ದಾಳಿಯಾಗ್ತಿದೆ ಅಂತ ತಿಳಿದಾಗ ಅವನು ಸುಮ್ನೆ ಕೂರಲ್ಲ. ಇದು ಅವನ ಪರಿವರ್ತನೆಯ ಎರಡನೇ ಹಂತ. ಗುಹೆಯಿಂದ ಪಾರಾಗಿದ್ದು ಮೊದಲ ಹಂತ, ಅದು ವೈಯಕ್ತಿಕ ಬದುಕುಳಿಯುವಿಕೆ. ಈಗ ಅವನು ಜವಾಬ್ದಾರಿಯನ್ನ ತಾನೇ ಹೊತ್ತುಕೊಳ್ತಿದ್ದಾನೆ. ತಾನು ಮಾಡಿದ ತಪ್ಪನ್ನ ಸರಿಪಡಿಸಲು ತನ್ನದೇ ಆಯುಧಗಳನ್ನು ನಾಶ ಮಾಡಲು ಅಫ್ಘಾನಿಸ್ತಾನಕ್ಕೆ ಹೊರಡ್ತಾನೆ. ಸರಿ. ಇಲ್ಲಿ ಅವನು ಕೇವಲ ತನ್ನನ್ನು ರಕ್ಷಿಸಿಕೊಳ್ಳುತ್ತಿಲ್ಲ, ಬೇರೆಯವರನ್ನ ರಕ್ಷಿಸಲು ಮುಂದಾಗ್ತಿದ್ದಾನೆ. ಇದೇ ಸಮಯದಲ್ಲಿ ಅವನನ್ನು ಕೊಲ್ಲಲು ಭಯೋತ್ಪಾದಕರಿಗೆ ಸುಪಾರಿ ಕೊಟ್ಟಿದ್ದೇ ಸ್ಟೈನ್ ಅನ್ನೋ ಸತ್ಯವೂ ಹೊರಬರುತ್ತಲ್ವಾ? ಹೌದು. ಸ್ಟೇನ್ ಟೋನಿಯ ಆರ್ಕ್ ರಿಯಾಕ್ಟರ್ ತಂತ್ರಜ್ಞಾನವನ್ನ ನಕಲು ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ಅವನು ನೇರವಾಗಿ ಟೋನಿಯ ಮನೆಗೆ ನುಗ್ಗಿ ಅವನ ಎದೆಯಿಂದಲೇ ಆರ್ಕ್ ರಿಯಾಕ್ಟರ್ ಕಿತ್ಕೊಂಡು ಹೋಗ್ತಾನೆ. ಆ ದೃಶ್ಯ ಅದು ನಿಜವಾಗಿಯೂ ಭಯಂಕರ. ತುಂಬಾ ಪರಿಣಾಮಕಾರಿ. ಸ್ಟೇನ್ ಕೇವಲ ಒಂದು ಪವರ್ ಸೋರ್ಸ್ ಕಿತ್ಕೊಂಡು ಹೋಗ್ತಿಲ್ಲ, ಅವನು ಟೋನಿಯ ಹೃದಯವನ್ನೇ ಕಸಿದ್ಕೊಳ್ತಿದ್ದಾನೆ. ಸಾಂಕೇತಿಕವಾಗಿ. ಹೌದು. ಇದು ಸಾಂಕೇತಿಕವಾಗಿ ಅವನು ಕಂಪನಿಯ ಆತ್ಮವನ್ನೇ ಹೇಗೆ ನಾಶ ಮಾಡ್ತಿದ್ದ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಟೋನಿ ತನ್ನ ಹಳೆಯ ಆರ್ಕ್ ರಿಯಾಕ್ಟರ್ ಬಳಸಿ ಬದುಕುಳಿತಾನೆ. ಈಗ ಅಂತಿಮ ಸಂಘರ್ಷ. ಸ್ಟಾರ್ಕ್ ಇಂಡಸ್ಟ್ರೀಸ್ ಕಟ್ಟಡದ ಮೇಲೆ ಟೋನಿ ಮತ್ತು ಸ್ಟೇನ್ ನಡುವೆ ಯುದ್ಧ ನಡೆಯುತ್ತೆ. ಹೌದು. ಸ್ಟೇನ್ನ ಸೂಟ್ ದೊಡ್ಡದು, ಬಲಿಷ್ಠ. ಟೋನಿಯ ಸೂಟ್ ಪೂರ್ತಿ ಪವರ್ನಲ್ಲಿಲ್ಲ. ಇಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ನಡುವಿನ ಹೋರಾಟವನ್ನ ನಾವು ನೋಡ್ತೀವಿ. ಸ್ಟೇನ್ ಹಳೆಯ ಬ್ರೂಟ್ ಫೋರ್ಸ್ ವಿಧಾನವನ್ನ ಪ್ರತಿನಿಧಿಸಿದ್ರೆ, ಟೋನಿ ಹೊಸ ಆವಿಷ್ಕಾರ ಮತ್ತು ತಂತ್ರಗಾರಿಕೆಯನ್ನ ಬಳಸ್ತಾನೆ. ಕೊನೆಗೆ ಇಡೀ ಕಟ್ಟಡಕ್ಕೆ ಶಕ್ತಿ ನೀಡುವ ದೊಡ್ಡ ಆರ್ಕ್ ರಿಯಾಕ್ಟರ್ ಅನ್ನು ಓವರ್ಲೋಡ್ ಮಾಡಿ ಸ್ಟೇನ್ನನ್ನು ಸೋಲಿಸ್ತಾನೆ. ಮತ್ತೆ ಅದೇ ಆರ್ಕ್ ರಿಯಾಕ್ಟರ್ ತಂತ್ರಜ್ಞಾನ. ಹೌದು. ಅದೇ ತಂತ್ರಜ್ಞಾನವೇ ಅವನನ್ನು ಉಳಿಸುತ್ತೆ. ಸರಿ. ಇದೆಲ್ಲವರ ಕ್ಲೈಮ್ಯಾಕ್ಸ್, ಕಥೆಯ ಅತ್ಯಂತ ಪ್ರಮುಖ ಕ್ಷಣ ಅಂದ್ರೆ ಮರುದಿನದ ಪತ್ರಿಕಾಗೋಷ್ಠಿ. ಹೌದು. ಶೀಲ್ಡ್ ಏಜೆಂಟ್ ಕೋಲ್ಸನ್ ಅವನಿಗೊಂದು ಸುಳ್ಳು ಕತೆ ಸಿದ್ಧಪಡಿಸಿಕೊಟ್ಟಿರ್ತಾನೆ. ಅದನ್ನು ಓದಿ ಕೈ ತೊಳೆದುಕೊಳ್ಳುವ ಅವಕಾಶ ಅವನಿಗಿತ್ತು. ಹೌದು. ಅಲ್ಲಿಯವರೆಗಿನ ಎಲ್ಲ ಸೂಪರ್ ಹೀರೋಗಳ ಕತೆಗಳನ್ನ ಗಮನಿಸಿದ್ರೆ ರಹಸ್ಯ ಗುರುತು ಅನ್ನೋದು ಅತ್ಯಂತ ಪವಿತ್ರವಾದ ನಿಯಮ. ಹೌದು. ಬ್ಯಾಟ್ಮ್ಯಾನ್, ಸೂಪರ್ಮ್ಯಾನ್ ಎಲ್ಲರೂ ತಮ್ಮ ನಿಜವಾದ ಗುರುತನ್ನ ಮುಚ್ಚಿಡುತ್ತಾರೆ. ಆದ್ರೆ ಟೋನಿ ಆ ಸ್ಕ್ರಿಪ್ಟ್ ಬದಿಗಿಟ್ಟು ಇಡೀ ಜಗತ್ತಿನ ಮುಂದೆ ನಾನೇ ಐರನ್ ಮ್ಯಾನ್ ಅಂತ ಒಪ್ಪುಕೊಡ್ತಾನೆ. ಆ ಒಂದು ವಾಕ್ಯ, ಅದು ಕೇವಲ ಒಂದು ಗುರುತಿನ ಬಹಿರಂಗ ಅಲ್ಲ ಅಲ್ವಾ? ಅದಕ್ಕಿಂತ ದೊಡ್ಡ ಅರ್ಥ ಅದಕ್ಕಿದೆ. ಖಂಡಿತ. ಅದು ಸೂಪರ್ ಹೀರೋ ಜಾನರ್ನಲ್ಲೇ ಒಂದು ಕ್ರಾಂತಿಕಾರಕ ಕ್ಷಣ. ಅದು ಅವನ ಅಂತಿಮ ಪರಿವರ್ತನೆಯನ್ನ ಸೂಚಿಸುತ್ತೆ. ಹೇಗೆ? ಅವನು ಏನು ಹೇಳ್ತಿದ್ದಾನೆ ಅಂದ್ರೆ, ಈ ಶಕ್ತಿ ನನ್ನದು, ಇದರ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳಿಗೆ ನಾನೇ ಜವಾಬ್ದಾರ, ನಾನು ಮುಖವಾಡದ ಹಿಂದೆ ಉಳಿದುಕೊಳ್ಳುವುದಿಲ್ಲ. ಓ ಸರಿ. ಇದು ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆಯ ಒಂದು ಹೊಸ ಮಾದರಿಯನ್ನೇ ಜಗತ್ತಿಗೆ ಪರಿಚಯಿಸುತ್ತೆ. ಅವನ ದುರಹಂಕಾರ ಈಗ ಜವಾಬ್ದಾರಿಯುತ ಆತ್ಮವಿಶ್ವಾಸವಾಗಿ ಬದಲಾಗಿದೆ. ಈ ಒಂದು ನಿರ್ಧಾರ ಅವನ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಆ ರಾತ್ರಿ ಶೀಲ್ಡ್ ನಿರ್ದೇಶಕ ನಿಕ್ ಫ್ಯೂರಿ ಅವನ ಮನೆಗೆ ಬಂದು ಅವನೀಗ ಒಂದು ದೊಡ್ಡ ವಿಶ್ವದ ಭಾಗವಾಗಿದ್ದಾನೆ ಅಂತ ಹೇಳ್ತಾನೆ. ಅವೆಂಜರ್ ಇನಿಷಿಯೇಟಿವ್ ಬಗ್ಗೆ ಮಾತ್ನಾಡಲು ಬಂದಿದ್ದೇನೆ ಅಂತ ತಿಳಿಸ್ತಾನೆ. ಹೌದು. ಇದರರ್ಥ ಅವನು ಸಾರ್ವಜನಿಕವಾಗಿ ತನ್ನ ಗುರುತನ್ನ ಬಹಿರಂಗಪಡಿಸಿದ್ರಿಂದ ದೊಡ್ಡ ಶಕ್ತಿಗಳ ಗಮನ ಸೆಳೆದಿದ್ದಾನೆ. ಅವನ ವೈಯಕ್ತಿಕ ಜವಾಬ್ದಾರಿಯ ಪಯಣ
ಈಗ ಅವನನ್ನು ಜಾಗತಿಕ ಮತ್ತು ಬಹುಶಃ ಅದಕ್ಕಿಂತಲೂ ದೊಡ್ಡ ಜವಾಬ್ದಾರಿಯ ಅಂಗಳಕ್ಕೆ ಎಳೆದು ತನ್ನಿದೆ. ಅವನ ಒಂದು ನಿರ್ಧಾರ ಇಡೀ ವಿಶ್ವದ ಕಥೆಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಖಂಡಿತ. ಹಾಗಾದ್ರೆ ನಮ್ಮ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗೋಣ. ನಾನೇ ಐರನ್ ಮ್ಯಾನ್ ಎಂದು ಘೋಷಿಸುವ ಮೂಲಕ ಟೋನಿ ನಿಜವಾಗಿಯೂ ನಾಯಕತ್ವವನ್ನ ಅಪ್ಪಿಕೊಂಡನೇ ಅಥವಾ ಅವನ ಅಹಂಕಾರಕ್ಕೆ ಒಂದು ಹೊಸ ಸಮಾಜ ಒಪ್ಪುವಂತಹ ರೂಪ ಸಿಕ್ಕಿತೆ? ಒಳ್ಳೆ ಪ್ರಶ್ನೆ. ಇದು ಅಂತಿಮ ಹಂತದ ಹೊಣೆಗಾರಿಕೆಯೇ ಅಥವಾ ಒಬ್ಬ ವ್ಯಕ್ತಿ ಇಡೀ ಜಗತ್ತಿನ ಪೊಲೀಸ್ ತಾನೇ ಆಗಬಲ್ಲೆ ಎಂದು ನಂಬುವ ಪರಮ ಅಹಂಕಾರವೇ? ಈ ಪ್ರಶ್ನೆ ಅವನ ಮುಂದಿನ ಇಡೀ ಪಯಣವನ್ನೇ ನಿರ್ಧರಿಸುತ್ತೆ.